ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮಸ್ಕಾರ ಎಲ್ರಿಗೂ. ಸೊ ಇವತ್ತಿನ ವಿಡಿಯೋ ಬಂದು ನಮ್ಮ ಅಪ್ಪಾಜಿ ಅಮ್ಮಂದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಸೊ ಅದರ ರಿಲೇಟೆಡ್ ಆಗಿ ಇವತ್ತಿನ ವ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಲೆಟ್ಸ್ ಗೋ ಆ್ಯಂಡ್ ಸ್ಟಾರ್ಟ್ ದ ವ್ಲಾಗ್. ಇವತ್ತು ನಮ್ಮ ಅಪ್ಪಾಜಿ ಅಮ್ಮಂದು 36th ಆ್ಯನಿವರ್ಸರಿ ಇತ್ತು. ಸೊ ನಮ್ಮ ಅಪ್ಪಾಜಿ ಅಮ್ಮಂಗೆ ಸರ್ಪ್ರೈಸ್ ಕೊಡೋಣ ಅಂತ ಮಾಮ, ಅತ್ತೆ, ಅಣ್ಣ, ಅತ್ತಿಗೆ, ಮಕ್ಕಳು, ಹುಡ್ರು ಎಲ್ಲರೂ ಬಂದಿದ್ದರು ಗೈಸ್. ಆಫ್ಟರ್ ಲಾಂಗ್ ಟೈಮ್ ಎಲ್ಲರೂ ಮನೆಗೆ ಬಂದಿದ್ದರು. ಆ್ಯಕ್ಚುಲಿ ಮುಂಚೆ ಆದರೆ ಎಲ್ಲರೂ ಸಮ್ಮರ್ ಹಾಲಿಡೇಸ್ಗೆ ಒಂದೇ ಮನೆಗೆ ಹೋಗಿ ಆಟ ಆಡಿಕೊಂಡು ಮಸ್ತ್ ಮಜಾ ಮಾಡ್ತಿದ್ವಿ. ಬಟ್ ಇವಾಗಿನ ಡೇಸಲ್ಲಿ ಎಲ್ಲರೂ ಜಾಯ್ನ್ ಆಗೋದೇ ಅಪರೂಪ ಆಗಿಬಿಟ್ಟಿದೆ ಗೈಸ್. ಸೊ ಆಫ್ಟರ್ ಲಾಂಗ್ ಟೈಮ್ ಎಲ್ಲರೂ ಮನೆಗೆ ಬಂದಿದ್ದರು. ತುಂಬ ಖುಷಿಯಾಗಿ ಡೇನ ಸ್ಪೆಂಡ್ ಮಾಡಿದ್ವಿ. ಹಾಗೆ ಕೇಕ್ ತಂದಿದ್ವಿ ಸೆಲೆಬ್ರೇಟ್ ಮಾಡಲಿಕ್ಕೆ. ಕೇಕ್ ಕಟ್ ಮಾಡಿ ಎಲ್ಲರೂ ಹಂಗೆ ಫೋಟೋಶೂಟ್ಸ್ ಮಾಡಿಕೊಂಡು, ಅದೇ ಫೋಟೋಶೂಟ್ಸ್ ಅಂದಕ್ಕೆ ಹೆಂಗೆ ಸುಮ್ಮನೆ ಎಲ್ಲ ಫೋಟೋ ತೆಗೆಸ್ಕೊಂಡು ಸೆಲೆಬ್ರೇಟ್ ಮಾಡಿ ಎಂಜಾಯ್ ಮಾಡಿದ್ವಿ. ಅಪ್ಪಾಜಿ ಅಮ್ಮಂಗೆ ಐ ಹೋಪ್ ಖುಷಿ ಆಯಿತು ಅಂತ ಅಂದ್ಕೊತೀನಿ. ಆಫ್ಟರ್ ಲಾಂಗ್ ಡೇಸ್ ಎಲ್ಲರ ಜೊತೆ ಸೆಲೆಬ್ರೇಟ್ ಮಾಡಿದ್ರು. ಇಲ್ಲಾಂದರೆ ನಮ್ಮ ಅಪ್ಪಾಜಿ ಅಮ್ಮ ಸೆಲೆಬ್ರೇಷನ್ನು ಮಾಡಲ್ಲ, ಹೊಸ ಡ್ರೆಸ್ಸು ತೊಗೊಳಲ್ಲ, ಹೊರಗಡೆನೂ ಹೋಗಲ್ಲ ಗೈಸ್. ಸೊ ಅದಕ್ಕೆ ಸೆಲೆಬ್ರೇಟ್ ಮಾಡೋಣ ಅಂತ ಡಿಸೈಡ್ ಮಾಡಿಬಿಟ್ಟು ಸೆಲೆಬ್ರೇಟ್ ಮಾಡಿದ್ವಿ. ಎಲ್ಲ ಸೆಲೆಬ್ರೇಷನ್ಸ್ ಆಗಿದ್ಮೇಲೆ ಸುಮ್ಮನೆ ಹಾಗೆ ನಮ್ಮ ಅತ್ತಿಗೆ ಐಡಿಯಾ ಕೊಟ್ಟರು, ಅಪ್ಪಾಜಿ ಅಮ್ಮನ ಕೈಯಲ್ಲಿ ರೋಸ್ ಕೊಡ್ಸೋಣ ಅಂತ. ನಮ್ಮ ಅಪ್ಪಾಜಿ ಅಮ್ಮನ ಆ್ಯನಿವರ್ಸರಿನ ಈಗ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಸೆಲೆಬ್ರೇಷನ್ ಎಲ್ಲ ಆದಮೇಲೆ ಒಂದು ಗ್ರೂಪ್ ಫೋಟೋ ಇರಲೇಬೇಕಲ್ಲ ಗಾಯ್ಸ್. ಸೊ ಗ್ರೂಪ್ ಫೋಟೋ ತಕ್ಕೊಂಡು, ಗ್ರೂಪ್ ಫೋಟೋ ತೆಗೆದ್ಮೇಲೆ ಎಲ್ಲರೂ ಡಿಮಾರ್ಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಏನೂ ತೊಗೊಳ್ಳಿಲ್ಲ ಅಂದರೂ ಒಂದು ಕಾರಲ್ಲಿ 10 ಜನ ನೋಡಿ ಗೈಸ್ ಹೋಗಿರೋದು. ಒಂದು ಕಾರಲ್ಲಿ 10 ಜನ ಹೋಗಿದ್ವಿ. 1 2 3 4 10 ಜನ ಹಂಗೆ ಮೇಲೆ ಮೇಲೆ ಕೂತ್ಕೊಂಡು ಹೋಗಿ ಮಜಾ ಮಾಡಿಕೊಂಡು ನಕ್ಕೊಂಡು ಎಂಜಾಯ್ ಮಾಡಿಕೊಂಡು ಹೋದ್ವಿ. ಅದಾದಮೇಲೆ ಅಲ್ಲೆಲ್ಲರೂ ಅವ್ರವ್ರ ಫ್ಯಾಮ್ಲಿಯಾಗಿ ಗ್ರೂಪಾಗಿ ಸ್ಪ್ಲಿಟ್ಸ್ ಆಗಿಬಿಟ್ರು. ಇದೊಂದು ಗ್ರೂಪ್ ಈ ಕಡೆ ಇದೆ, ಇನ್ನೊಂದು ಗ್ರೂಪ್ ಈ ಕಡೆ ಇದೆ. ನೋಡಿ ಗೈಸ್, ಎಲ್ಲರೂ ಚಿಂತೆ ಅವ್ರ ಮಕ್ಳಿಗೆ ಏನು ತಗೋಬೇಕು ಅಂತ. ನಾನು ಮಾತ್ರ ಏನು ತಿನ್ನಬೇಕು ಅಂತ ನೋಡ್ತಾ ಇದ್ದೆ, ಹಾಗೆ ಲಾಗ್ ಮಾಡ್ತಾ ಇದ್ದೆ. ಸೊ ಎಲ್ಲ ಲಾಗ್ ಮಾಡಿ ಶಾಪಿಂಗ್ ಎಲ್ಲ ಮುಗೀತು ಗೈಸ್. ಶಾಪಿಂಗ್ ಎಲ್ಲ ಮುಗಿದ್ಮೇಲೆ ಈ ಹುಡ್ರು ಏನು ಇವತ್ತೇ ಸ್ಕೂಲಿಗೆ ಹೋಗ್ತಾರೆ ಅನ್ನೋ ಥರ ಫುಲ್ ಬ್ಯಾಗ್ ಎಲ್ಲ ಹಾಕ್ಕೊಂಡು ಆವಾಗಿಂದನೇ ರೆಡಿ ಆಗಿಬಿಟ್ಟಿದ್ರು. ಆಮೇಲೆ ಎಲ್ಲರೂ ಮನೆಗೆ ವಾಪಸ್ ಬಂದು ನಮ್ಮ ಮಮ್ಮಿ ಬಿಸಿ ಬಿಸಿ ಪಲಾವ್ ಮಾಡಿದರು. ಪಲಾವ್ ಮತ್ತು ಮಿಕ್ಸರ್ ಹಾಕ್ಕೊಂಡು ಎಲ್ಲರೂ ಒಂದು ಬ್ಯಾಟಿಂಗ್ ಮಾಡಿದ್ವಿ. ಅದಾದಮೇಲೆ ಎಲ್ಲರೂ ಅವ್ರವ್ರ ಮನೆಗೆ ಹೋದ್ರು ಗಾಯ್ಸ್. ಸೊ ದಿಸ್ ವಾಸ್ ದ ವೆಡ್ಡಿಂಗ್ ವ್ಲಾಗ್. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ. ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ, ಬಾಯ್.